ಮಾಜಿ ಶಾಸಕರು ನೀವು ಕೊಟ್ಟಂತ ಕೆಲಸಗಳನ್ನ ಮುಂದುವರಿಸಿದ್ದಾರೆ ಹೇಗೆ? ನಾನು ಕೊಟ್ಟಂಥ ಕೆಲಸನ ಮುಂದುವರಿಸಿರೋದಂತೂ ಸತ್ಯ. ಅವ್ರು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲ್ಲಾಂದರೆ ಯಾವುದಂತ ಪಟ್ಟಿನ ನಾನು ಕೊಡೋಕ್ಕೆ ರೆಡಿ ಇದ್ದೀನಿ. ಆದರೆ 1 ವರ್ಷ ಆದರೂ ಸಹ ಆ ಕೆಲಸಗಳು ನಾವು ಕೊಟ್ಟಿರ್ತಕ್ಕಂಥ ಕೆಲಸಗಳು ಇನ್ನೂ ಆಗಿಲ್ಲ ಅಂತಕ್ಕಂಥ ಬೇಜಾರು ಸಹ ನನಗಿದೆ. ಉದಾಹರಣೆಗೆ ಕನ್ಯಾಗೋಡು ಸರ್ಕಲ್ 1.5 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ. 1 ವರ್ಷ ಬೇಕಾ ಒಂದು ಸರ್ಕಲ್ ಮಾಡೋಕ್ಕೆ ಇವರು ಅವಧಿನಲ್ಲಿ. ಅದೇ ರೀತಿ ಇದರಲ್ಲಿ ನಂಜುಂಡೇಶ್ವರ ಟೆಂಪಲ್ ಇದೆ ಸಂತೆಪೇಟೆ ಒಳಗಡೆ, ಅದಕ್ಕೆ 1,56,00,000 ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ನಾನು. ಅದನ್ನು ತರಿಸಿ ಮಾಡಿಸೋಷ್ಟು ಅವಕಾಶಗಳು ಅವ್ರಿಗಿಲ್ಲ ಅಂತಂದರೆ ಎಲ್ಲೊಂದು ಕಡೆ ವಿಫಲತೆ ಎದ್ದು ಕಾಣಿಸ್ತಾ ಇದೆ. ಇದು 2 ಉದಾಹರಣೆ ಕೊಡ್ತಾ ಇದ್ದೀನಿ. ಅದಲ್ಲದೆ ಡ್ರೈನ್ಗೆ ನಾನು 15 ಕೋಟಿ ಸ್ಪೆಷಲ್ ಗ್ರಾಂಟ್ ತಂದಿದ್ದೆ ಸ್ಟಾರ್ ಮೋಟರ್ ಡ್ರೈನ್ಗೆ. ಆ ದುಡ್ಡು ಏನಾಯಿತು ಅಂತ ಈ ಕ್ಷಣಕ್ಕೂ ಗೊತ್ತಿಲ್ಲ. ಅದು ನನಗೆ ಭಾಳ ಬೇಸರ ತಂದಿರತಕ್ಕಂಥ ವಿಚಾರ. ಮತ್ತು ಸ್ಲಮ್ ಬೋರ್ಡ್ಗೆ ಮನೆಗಳಿಗೆ ನಮ್ಮ ಚಾಮರಾಜ ವಿಧಾನ ಕ್ಷೇತ್ರದಲ್ಲಿರ್ತಕ್ಕಂಥ 8 ಕಡೆ ಸ್ಲಮ್ ಬೋರ್ಡು ಮನೆಗಳಿದೆ. ಅವು ಪ್ರತಿಯೊಂದು ಮನೆಗೂ ಸಹ ಟಾಯ್ಲೆಟು, ಬಾತ್ರೂಮು, ಮತ್ತು ಅದಕ್ಕೆ ಟೈಲ್ಸ್ ಹಾಕುವಂಥದ್ದು, ಸ್ಟೆಪ್ ರೆಡಿ ಮಾಡುವಂಥದ್ದು, ಮತ್ತು ಕುಡಿಯೋ ನೀರಿನ ಏನು ಸಂಪು ಇಲ್ಲದ ಕಡೆ ಸಂಪ್ ಮಾಡುವಂಥದ್ದು, ಸುಮಾರು 5 ಕೋಟಿ ರೂಪಾಯಿ ಅಷ್ಟು ಟೆಂಡರ್ ಕರೆಸಿದ್ದೀನಿ. 4 ಕೋಟಿ. ಅದು ಇವತ್ತಿಗೂ ಅರ್ಧಂಬರ್ಧ ಕೆಲಸ ಶುರು ಮಾಡಿದವು ನಾವು. ಆ ಟೆಂಡರ್ ಆಗಿರೋರನ್ನ ಕೆಲಸ ಮಾಡಿಸ್ತೇ ಓಡಿಸ್ಬಿಟ್ರು. ಏನಕ್ಕೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಅದನ್ನು ಟೆಂಡರು ಸಹ ಕರೆದಿಲ್ಲ. ಈ ಥರ 100 ಕೋಟಿ ರೂಪಾಯಿ ಕೆಲಸಗಳೇ ಆಗಿಲ್ಲ. ಮತ್ತು ಈ ಸರ್ಕಾರ 1 ವರ್ಷದಲ್ಲಿ ಏನು ಮಾಡಿದೆ ಅಂತಕ್ಕಂಥದ್ದು ಯಾರಿಗೂ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಜನ ಈಗಾಗಲೇ ಬೇಸರ ಮಾಡ್ಕೊತಿದ್ದಾರೆ ಒಂದು. ಮತ್ತು ಸರ್ಕಾರ, ರಾಜ್ಯ ಸರ್ಕಾರ ಕೇಳಿದ್ರೆ ಕೇವಲ ಆ ಒಂದು ಯೋಜನೆಗಳು ಏನು 5 ಪಂಚ ಯೋಜನೆ ಇದೆ, ಆ ಯೋಜನೆ ಕೊಡೋಕ್ಕೆ ಅವ್ರ ದುಡ್ಡಿಲ್ಲ. ಇವತ್ತು SC/ST ಇರ್ತಕ್ಕಂಥ 11,000 ಚಿಲ್ಲರೆ ಕೋಟಿ, 24,000 ಕೋಟಿ ದುಡ್ಡು SC/STಗಳು ಕೊಡಬೇಕಾದಂಥ ದುಡ್ಡನ್ನು ಇವತ್ತು ಅವರ ಒಂದು ಯೋಜನೆಗೆ ಹಾಕೊಂಡಿದ್ದಾರೆ, ಪಂಚ ಯೋಜನೆಗೆ. ಒಂದು ಕಡೆ SC/STಗಳಿಗೂ ಟೊಪ್ಪಿ ಹಾಕ್ತಾರೆ. ಮತ್ತು ಯಾವುದೇ ಕಾನ್ಸ್ಟಿಟ್ಯೂನ್ಸಿನಲ್ಲಿ 224 ಕಾನ್ಸ್ಟಿಟ್ಯೂನ್ಸಿ ಇನ್ಕ್ಲೂಡಿಂಗ್ CM ಕಾನ್ಸ್ಟಿಟ್ಯೂನ್ಸಿ ಸೇರಿಸಿ ಹೇಳ್ತಾ ಇದ್ದೀನಿ, ಒಂದು 50 ಕೋಟಿ ರೂಪಾಯಿ, 50 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ರಂತೆ. ಆ ಟೆಂಡರ್ ಕರೆದ್ರೆ ಜನ ಬರ್ತಾ ಇಲ್ಲ, ಕಾಂಟ್ರಾಕ್ಟ್ಗಳು ಬರ್ತಾ ಇಲ್ಲ. ಸರ್ಕಾರ ಒಂದು ರೀತಿ ದಿವಾಳಿ ರೀತಿ ಕಾಣಿಸ್ತದೆ ಕಾಂಟ್ರಾಕ್ಟ್ರುಗಳಿಗೆ. ಇದೆಲ್ಲ ಹೋದ್ರೆ ನೋಡಿದ್ರೆ ಭಾಳ ಬೇಸರ ಆಗ್ತದೆ. ಮತ್ತು ಎಲ್ಲೋ ಒಂದು ಕಡೆ ಒಂದು ತುಷ್ಟೀಕರಣ ರಾಜಕಾರಣ ಮಾಡುವಂಥದ್ದು, ಯಾರನ್ನೋ ಒಬ್ರು ಮೆಚ್ಚಿಸ್ಕೊಳ್ಳೋಕ್ಕೋಸ್ಕರ ರಾಜಕಾರಣ ಮಾಡ್ಬೋದು. ವಾರಕ್ಕೆ 1-2 ಮರ್ಡರ್ಗಳು ಆಗ್ತಾಯಿದೆ. ಹೆಣ್ಮಕ್ಳುಗಳಿಗೆ ರಕ್ಷಣೆ ಇಲ್ಲ. ಎಲ್ಲೋ ಒಂದು ಕಡೆ ಲ್ಯಾಂಡ್ ಆರ್ಡು ಪ್ರಾಬ್ಲಮ್ ಆಗ್ತಾ ಇದೆ. ಆ ಗೃಹ ಸಚಿವರು ಏನು ಮಾಡ್ತಾರೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಸಹ ನಮ್ಮ ಜಿಲ್ಲೆಯವರು, ಅವ್ರು ಗುರುತರವಾದ ಯಾವುದೇ ಕೆಲಸವನ್ನು ಮಾಡಲಿಲ್ಲ. ಇವೆಲ್ಲವೂ ಸಹ ಜನರಿಗೆ ಬೇಸರ ಇದೆ, ನನಗೂ ಸಹ ಬೇಸರ ಇದೆ.